ನಾವು ಕೆಲವು ಜಾಗದಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರ ನಾವು ಸರ್ವಿಸ್ ಮಾಡಿದ್ವಿ. ಅಲ್ಲಿ ಆಕ್ಸಿಜನ್ ಪ್ರಾಬ್ಲಮ್ ಬರುತ್ತೆ, ಅಲ್ಲಿ ನಮ್ಮಂಥವ್ರು ಮಾತಾಡೋದು ಕಷ್ಟ ಆಗುತ್ತೆ. ಅಲ್ಲಿ ಮೋದಿಯವರು ಬಂದು ಸ್ಪೀಚ್ ಕೊಟ್ಟರು, ಬಟ್ ಅಲ್ಲಿ ಅವರು ಅರ್ಧ ಗಂಟೆ ನೀಟಾಗಿ ಮಾತಾಡಿದ್ರು. ಒಂದು ದೈವ ಶಕ್ತಿ ಇದ್ದರೆ ಮಾತ್ರ ಅದಾಗುತ್ತೆ ಮೇಡಮ್. ದೈವ ಶಕ್ತಿ ಇದ್ದರೆ ಎಲ್ಲರ ಕೈಲಾಗಲ್ಲ. ನಾವೆಲ್ಲ ಉಳಿಬೇಕಂತ ದೇಶ ಉಳಿಬೇಕು ಮೇಡಮ್. ಹೋಗಲಿ ಮೇಡಮ್, ಏನಾಗುತ್ತೆ ಹೋಗಲಿ, ನಮ್ಮದು ತಾನೇ, ತೊಂದರೆ ಇಲ್ಲ, ದೇಶ ಉಳಿಬೇಕು. ಪ್ರೂಫ್ ಕೇಳೋರು ಯಾರ್ಯಾರು ಇದ್ದಾರೆ ದಯವಿಟ್ಟು ಬನ್ನಿ, ಆರ್ಮಿ ಆಪ್ರೇಷನ್ಗೆ ಹೋಗಿ. ನಿಮಗೆ ದಮ್ಮು ಧೈರ್ಯ ಕರೆಕ್ಟಾಗಿದೆಯಾ ನಿಮ್ಮಲ್ಲಿ? ಆ ದಮ್ ಅನ್ನೋದು ಇದ್ರೆ ಬನ್ನಿ. ಇದು ಬಾಂಗ್ಲಾದವ್ರು ಬರ್ತಾರೆ, ಪಾಕಿಸ್ತಾನ, ಇದೇನು ಛತ್ರನ, ಇದು ಅನಾಥಾಶ್ರಮನ. ಇದು ಬಂದವನ ಎಲ್ಲ ವೋಟರ್ ID ಮಾಡಿಕೊಡು, ವೋಟಿಂಗ್ಗೆ ಇಟ್ಕೊ ಅಂತ. ಅವನು ಓಟು ಹಾಕ್ತಾನೆ, ಇಲ್ಲಿ ದುಡ್ಡು ತೊಗೊಳ್ತಾನೆ, ಇಲ್ಲಿ ರೇಷನ್ ತೊಗೊಳ್ತಾನೆ. ಭಾರತದ ನಿಜವಾದ ಮುಸಲ್ಮಾನಿಗೆ ಏನೂ ಸಿಗಲ್ಲ ಸರ್. ಇದರಿಂದ ಬಾಯ್ಬಿಟ್ಟು ದೇಶದ ಬಗ್ಗೆ ಮಾತಾಡೋಕ್ಕೆ ಧೈರ್ಯ ಇಲ್ಲ ನಮ್ಮ ಪೊಲಿಟಿಷಿಯನ್ ಅವರಿಗೆ. ಈಗ ನಡೀತದ ಅಪ್ರಿಷಿಯೇಟ್ ಮಾಡೋಕ್ಕೂ ಧೈರ್ಯ ಇಲ್ಲ. ಸರ್, ನೀವಿಷ್ಟೆಲ್ಲ ಹೇಳುವಾಗ ನನಗೆ ಇನ್ನೊಂದು ನೆನಪಾಯಿತು. ಸೈನಿಕರು ತಮ್ಮ ಜೀವದ ಹಂಗನ್ನು ತೊರೆದು ಅಲ್ಲಿ ಹೋರಾಟವನ್ನು ಮಾಡಿ ಬಂದಿರ್ತಾರೆ, ಯುದ್ಧವನ್ನು ಮಾಡಿ ಬಂದಿರ್ತಾರೆ. ಆದರೆ ಇಲ್ಲಿ AC ರೂಮಲ್ಲಿ ಕೂತ್ಕೊಂಡವರು ಏನಿದೆ, ಸರ್ಜಿಕಲ್ ಸ್ಟ್ರೈಕಿಗೆ ಪ್ರೂಫ್ ಏನಿದೆ, ಏರ್ ಸ್ಟ್ರೈಕಿಗೆ ಪ್ರೂಫ್ ಏನಿದೆ ಅಂತ ಕೇಳ್ತಾರೆ. ಹೇಗಾಗುತ್ತೆ ಸರ್? ನಮಗೆ ಅದನ್ನು ಕೇಳಿದಾಗ ಒಂದು ಕ್ಷಣಕ್ಕೆ ಕೋಪ ಬರುತ್ತೆ. ಅಂಥದ್ರಲ್ಲಿ ನೀವು ಸೈನಿಕರು ಅಲ್ಲಿ ಬಾರ್ಡರಲ್ಲಿ ಹೋಗಿ ಅಥವಾ ಅಲ್ಲಿ ಶತ್ರುಗಳ ಜೊತೆಗೆ ನೀವು ಹೋರಾಟವನ್ನು ಮಾಡಿ ಬಂದಿರ್ತೀರಾ, ಯುದ್ಧವನ್ನು ಮಾಡಿ ಬಂದಿರ್ತೀರಾ, ನಿಮಗೆ ಹೇಗಾಗುತ್ತೆ ಸರ್? ಆ ಮಾತು ಹೇಳುವಾಗನೇ ಮೇಡಮ್ ಕೋಪ ಉರಿ ಅಂತಾರಲ್ಲ, ಅದು ಬರುತ್ತೆ ಮೇಡಮ್. ಈ ಉರಿ ಅಟ್ಯಾಕ್ ಆಯ್ತಲ್ಲ, ಆ ಥರ ನಮಗೆ ಉರಿ ಬರುತ್ತದೆ, ಎಷ್ಟೊಂದು ಕೋಪ ಬರುತ್ತೆ. ಪ್ರೂಫ್ ಕೇಳೋರು ಯಾರ್ಯಾರು ಇದ್ದಾರೆ ದಯವಿಟ್ಟು ಬನ್ನಿ, ಆರ್ಮಿ ಆಪ್ರೇಷನ್ಗೆ ಹೋಗಿ. ನಿಮಗೆ ದಮ್ಮು ಧೈರ್ಯ ಕರೆಕ್ಟಾಗಿದೆಯಾ ನಿಮ್ಮಲ್ಲಿ? ಆ ದಮ್ ಅನ್ನೋದು ಇದ್ರೆ ಬನ್ನಿ. ನೀವು ಅಲ್ಲಿ ತನಕ ಬೇಡ, ಒಂದೇ ಒಂದು ದಿನ ಆರ್ಮಿ ಸೈನಿಕರು ಇರೋ ಜಾಗದಲ್ಲಿ ಒಂದು ದಿನ ಡ್ಯೂಟಿ ನೋಡಲಿ, ನಾನು ಒಪ್ಕೊಳ್ತೀನಿ. ಅವನು ಪೊಲಿಟಿಷಿಯನ್ಗೆ ಲೈಕ್ ಒಂದು ದಿನ ನೋಡಲಿ ಅವರು, ಒಂದೇ ಒಂದು ದಿನ. ನಾನು ಫುಲ್ ಆರ್ಮಿ ಸರ್ವಿಸ್ ಬೇಡ, ಒಂದು ದಿನ ಆರ್ಮಿ ಅವನು ಏನು ಡ್ಯೂಟಿ ಮಾಡ್ತಾನೆ ಅದು ಮಾಡಿ ತೋರಿಸ್ಲಿ, ಅವಾಗ ಒಪ್ಕೊಳ್ತೀನಿ ಅವ್ನು ಪೊಲಿಟಿಷಿಯನ್ ಲಾಯ್ಕ್ ಅಂತ. ಈಗ ನೀವು ಹೇಳುವಾಗ ಒಂದು ಮಾತು ಹೇಳ್ತೀನಿ ಮೇಡಮ್. ನಾವು ಕೆಲವು ಜಾಗದಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರ ನಾವು ಸರ್ವಿಸ್ ಮಾಡಿದ್ವಿ. ಅಲ್ಲಿ ಆಕ್ಸಿಜನ್ ಪ್ರಾಬ್ಲಮ್ ಬರುತ್ತೆ, ಅಲ್ಲಿ ನಮ್ಮಂಥವ್ರು ಮಾತಾಡೋದು ಕಷ್ಟ ಆಗುತ್ತೆ. ಅಲ್ಲಿ ಮೋದಿಯವರು ಬಂದು ಸ್ಪೀಚ್ ಕೊಟ್ಟರು, ಆಕ್ಸಿಜನ್ ಪ್ರಾಬ್ಲಮ್, ಬಟ್ ಅಲ್ಲಿ ಅವರು ಅರ್ಧ ಗಂಟೆ ನೀಟಾಗಿ ಮಾತಾಡಿದ್ರು. ಒಂದು ದೈವ ಶಕ್ತಿ ಇದ್ದರೆ ಮಾತ್ರ ಅದಾಗುತ್ತೆ ಮೇಡಮ್. ದೈವ ಶಕ್ತಿ ಇದ್ದರೆ ಎಲ್ಲರ ಕೈಲಾಗಲ್ಲ. ಈಗ ನಾನು ಅವ್ರ ಪರವಾಗಿ ಮಾತಾಡ್ತೀನಲ್ಲ, ಅವರೆಲ್ಲ ಆ ಶಕ್ತಿ ಇದೆ, ನಾನು ಮಾತಾಡ್ತೀನಿ ಅಲ್ವಾ? ಆ ಶಕ್ತಿ ಇದ್ರೆ ತಾನೇ ಮಾತಾಡೋಕ್ಕಾಗೋದು. ಅವರಲ್ಲಿ ಆ ಕೆಪಾಸಿಟಿ ಇದೆ, ನಾವು ಮಾತಾಡ್ತೇವೆ. ಯಾಕೆ ಹಳೆಯವ್ರ ಬಗ್ಗೆ ನಾವು ಮಾತಾಡ್ತಿಲ್ಲ? ಹಳೆಯವರೆಲ್ಲ ಕೆಪಾಸಿಟಿ ಇಲ್ಲ, ಆ ದಮ್ ಇಲ್ಲ, ಅದಕ್ಕೆ ಅವ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಬರ್ತಿಲ್ಲ. ಅವರಿಂದ ಇನ್ನೂ ಹಾಳೆ ಆಗಿರೋದು ಈ ದೇಶ, ಇವರಿಂದನೇ ಇಂಪ್ರೂವ್ಮೆಂಟ್ ಆಗ್ತಿರೋದು. ಇದ್ರ ಬಗ್ಗೆ ಯಾರು ಏನು ಕಾಮೆಂಟ್ ಮಾಡ್ತೀನಿ ನನಗೆ ಅದು ನಾನು ಐ ಡೋಂಟ್ ಕೇರ್. ನಾನು ಅದ್ರ ಬಗ್ಗೆ ಏನು ಹೇಳಲ್ಲ. ನಾನು ಹೇಳೋದು, ಒಬ್ಬ ಒಳ್ಳೆ ನಾಯಕತ್ವ ಸಿಕ್ಕಿದ್ರೆ ಏನೇನು ಚೇಂಜ್ ಆಗುತ್ತೆ. ಇಷ್ಟು ವರ್ಷ ಬೇಕಾಯ್ತಾ ಪಾಕಿಸ್ತಾನದ ಯುದ್ಧ ಮಾಡೋದಕ್ಕೆ? ಯಾವಾಗೋ ಮುಗಿಸೋ ಸಬ್ಜೆಕ್ಟ್ನ ಇಷ್ಟು ವರ್ಷ ಎಳ್ಕೊಂಡು ಬಂದು ಇಷ್ಟು ಜನರ ಸಾವಿಗೆ ಕಾರಣ ಆದ ನಾಯಕತ್ವ ಅದು. ಈಗ ಇದೆ ನೋಡಿ, ಇದು ಮೇಡಮ್ ಚೇಂಜ್ ಅಂದರೆ. ಈ ಸಂದರ್ಭದಲ್ಲಿ ನಮ್ಮ ದೇಶದ ಜನತೆ ಯಾವ ರೀತಿ ರೆಸ್ಪಾಂಡ್ ಮಾಡಬೇಕು ಅಂತ ಅಂದರೆ, ಸರ್ಕಾರದ ಜೊತೆಗೆ ದೇಶದ ಜೊತೆಗೆ ಯಾವ ರೀತಿ ಗಟ್ಟಿಯಾಗಿ ನಿಂತ್ಕೊಳ್ಬೇಕು? ಯಾಕಂದರೆ ಯುದ್ಧ ಆಯಿತು ಅಂತ ಹೇಳಿದ್ರೆ ನಾಳೆ ದಿನ ಒಂದಷ್ಟು ನಷ್ಟ ಅಂತೂ ಖಂಡಿತವಾಗ್ಲೂ ನಮಗೆ ಆಗೇ ಆಗುತ್ತೆ. ದಿನಸಿ ವಸ್ತುಗಳ ಬೆಲೆ ಏರಿಕೆ ಆಗಿರಬಹುದು, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರಬಹುದು, ಪ್ರತಿಯೊಂದರಲ್ಲೂ ಏರಿಕೆ ಆದಾಗ ಜನ ಅಯ್ಯೋ ರೇಟ್ ಜಾಸ್ತಿ ಆಯಿತು ಅಂತ ಬೊಬ್ಬೆ ಹಾಕೋ ಬದಲಾಗಿ ಈ ಸಂದರ್ಭದಲ್ಲಿ, ಈ ಯುದ್ಧದ ಸಂದರ್ಭದಲ್ಲಿ ಯಾವ ರೀತಿ ದೇಶದ ಜೊತೆಗೆ ನಿಲ್ಲಬೇಕು ಅಂತ? ಮೇಡಮ್, ನಮ್ಮದು ಸ್ವಲ್ಪ ಇದರಲ್ಲಿ ನಮ್ಮದು ಸ್ವಲ್ಪ ಹಣಗಳು ಇಲ್ಲ, ನಮ್ಗೆ ಬರೋ ಎಕ್ಸ್ಟ್ರಾ ಅಮೌಂಟ್ಸ್ ಇರ್ಬೋದು, ಏನು ಅವೆಲ್ಲ ಹೋಗಲಿ, ಚಿಂತೆ ಇಲ್ಲ ಮೇಡಮ್. ಫಸ್ಟ್ ದೇಶ ಉಳಿದ್ರೆ ನಾನು ಉಳಿತೀನಿ, ನನ್ನ ಮಕ್ಕಳು ಉಳಿತಾರೆ. ನಾವು ನಮ್ಮ ಭವಿಷ್ಯಕ್ಕೆ ಅಂತ ನಮ್ಮ ಮಕ್ಕಳಿಗಿಂತ ಮಾಡ್ತೀವಿ. ನಾವೆಲ್ಲ ಉಳಿಬೇಕಂತ ದೇಶ ಉಳಿಬೇಕು ಮೇಡಮ್. ಹೋಗಲಿ ಮೇಡಮ್, ಏನಾಗುತ್ತೆ ಹೋಗಲಿ, ನಮ್ಮದು ತಾನೇ, ತೊಂದರೆ ಇಲ್ಲ, ದೇಶ ಉಳಿಬೇಕು. ಇದು ಪ್ರತಿಯೊಬ್ಬ ನಾಗರಿಕ ಯೋಚನೆ ಮಾಡಬೇಕು ಮೇಡಮ್. ಇನ್ನು ನಾಗರಿಕದ ಜನರದ್ದು ತುಂಬ ಕೆಲಸಗಳು ಈಗ ಸ್ಟಾರ್ಟ್ ಮೇಡಮ್. ಈಗ ಈ ಫೇಕ್ ನ್ಯೂಸ್ಗಳು ತುಂಬ ಆಗ್ತಾರಲ್ಲ, ಅವುಗಳನ್ನ ಅವಾಯ್ಡ್ ಮಾಡಬೇಕು, ಅವುಗಳನ್ನ ಶೇರ್ ಮಾಡಬಾರ್ದು, ಇವೆಲ್ಲ ನೋಡಬೇಕು. ಒಬ್ಬ ಯುದ್ಧದ ಸಮಯದಲ್ಲಿ ಸೈನಿಕನಿಗೆ ನಾವು ಸಪೋರ್ಟ್ ಮಾಡಬೇಕು ಅಂದರೆ ಇದು ತುಂಬ ಮುಖ್ಯ ಮೇಡಮ್. ಸೈನಿಕ ನಾವೇನು ರೆಸ್ಪೆಕ್ಟ್ ಕೊಡ್ತೀವೋ, ಯುದ್ಧಕ್ಕೆ ಹೋಗ್ತಿದ್ದಾರೆ, ಅವ್ರದ್ದು ಕೆಲವು ವೀಡಿಯೋಸ್ಗಳು ಬೈ ಮಿಸ್ಟೇಕಾಗಿ ಯಾರೋ ಶೇರ್ ಮಾಡಿದ್ರೆ ನಾವು ಅವಾಯ್ಡ್ ಮಾಡಿ ಮೇಡಮ್. ಅವುಗಳನ್ನೆಲ್ಲ ನಾವು ಮಾಡಬಾರ್ದು ಅಲ್ವಾ? ಒಂದು. ಎರಡನೇದು, ಇದು ಟೈಮ್ ಭಾರತದಲ್ಲಿ ಒಳಗಿರೋ ಶತ್ರುಗಳನ್ನ ಹುಡುಕೋದು. ನಿಮಗೆ ಕಾಣ್ತಿದ್ದವನು ಶತ್ರು ಅಂತ ನೀವು ಇನ್ಫಾರ್ಮ್ ಮಾಡಿ, ಎಲ್ಲೆಲ್ಲಿ ಇನ್ಫಾರ್ಮ್ ಮಾಡಿ ಅದ್ರ ಮೇಲೆ ಆ್ಯಕ್ಷನ್ ತೊಗೊಳ್ತಾರೆ. ನೀವು ಈ ಟೈಮಲ್ಲಿ ಬಿಟ್ಟರೆ ಈ ಮೇಡಮ್, ನಾನು ಹೇಳ್ತೀನಿ, ಕರ್ನಾಟಕದ ಎಷ್ಟು ನಿಮ್ಗೆ ಪಾಕಿಸ್ತಾನಿಗಳು ಬೇಕು, ಎಷ್ಟು ಬಾಂಗ್ಲಾಗಳು ಬೇಕು? ಇಲ್ವಾ?
ಏನು ಬೇಡ ಮೇಡಮ್, 4 ಗಂಟೆಗೆ ನಾನು ಇವತ್ತು ಟೈಮ್ ಕೊಡ್ತೀನಿ. 4 ಗಂಟೆ ನೀವು ಯಾವುದೇ 4 ಗಂಟೆ ಮೇಲೆ ಯಾವುದೇ ಏರಿಯಾದಲ್ಲಿ ಹೋಗಿ ಸೈಕಲ್ ತುಳ್ಕೊಂಡು ಬೋರಿ ಬ್ಯಾಗ್ ತೊಗೊಂಡು ಸುತ್ತಾ ಇರ್ತಾರೆ. ಅವ್ರನ್ನ ಒಂದು ಸಲ ಕೇಳಿ ನೋಡಿ, ಅವ್ರು ಕನ್ನಡ ಬರೋಲ್ಲ. ಅವ್ರನ್ನ ಫುಲ್ ಡೀಟೇಲ್ ಕೇಳಿ. ಅವರು ಬಾಂಗ್ಲಾದವ್ರು ಆಗಿರ್ತಾರೆ, ಅವರು ಬಾಂಗ್ಲಾದವರು 100% ರೋಹಿಂಗಾದವ್ರು ಆಗಿರ್ತಾರೆ. ಯಾಕೆ ಆ್ಯಕ್ಷನ್ ತೊಗೊಳ್ಳೋಲ್ಲ? ಬಟ್ ಅವನ ಹತ್ರ ಇಲ್ಲಿಂದ ಎಲ್ಲ ಆಧಾರ್ ಕಾರ್ಡ್ ಎಲ್ಲ ಇರುತ್ತೆ. ಅವನು ಓಟು ಹಾಕ್ತಾನೆ, ಇಲ್ಲಿ ದುಡ್ಡು ತೊಗೊಳ್ತಾನೆ, ಇಲ್ಲಿ ರೇಷನ್ ತೊಗೊಳ್ತಾನೆ. ಭಾರತದ ನಿಜವಾದ ಮುಸಲ್ಮಾನಿಗೆ ಏನೂ ಸಿಗಲ್ಲ ಸರ್ ಇದರಿಂದ. ಅವರು ಬಾಯಿ ಬಿಡಲ್ಲ. ಅವ್ರದ್ದು ನಂಬರ್ 1 ದೊಡ್ಡ ತಪ್ಪು, ಅವ್ರದ್ದು ರೈಟ್ಸ್ ಮುಂದೆ ಹೊಟ್ಟೋಗುತ್ತೆ ಈ ಥರ ಮಾಡ್ಕೊಂಡಿದ್ರೆ. ಕರೆಕ್ಟಾ? ಭಾರತ ಮುಸಲ್ಮಾನ ಅನುಭವಿಸ್ಲಿ ಒಳ್ಳೊಳ್ಳೆದನ್ನ. ಇದು ಬಾಂಗ್ಲಾದವ್ರು ಬರ್ತಾರೆ, ಪಾಕಿಸ್ತಾನ, ಇದೇನು ಛತ್ರನ ಇದು? ಅನಾಥಾಶ್ರಮನ ಇದು? ಬಂದವನ್ನೆಲ್ಲ ವೋಟರ್ ID ಮಾಡಿಕೊಡು, ವೋಟಿಂಗ್ಗೆ ಇಟ್ಕೊ ಅಂತ. ನೀವೇನು ಬೇಡ. ನಾನು ಮೊನ್ನೆ ಯಾವುದೋ ಒಂದು ಇದರಲ್ಲಿ ನೋಡಿದೆ, 22 ಇಯರ್ಸ್ ಅವನು ಇಂಡಿಯಾದಲ್ಲೇ ಇದ್ದಾನೆ, ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಇಂಡಿಯಾದಲ್ಲೇ ಇದ್ದಾನೆ. ಕೇಳಿದ್ರೆ ನೀವು? ಅವ್ನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾನೆ ಜಮ್ಮು ಆ್ಯಂಡ್ ಕಾಶ್ಮೀರ್ದು. ಆ ಥರ ಇನ್ನು ಇಲ್ಲಿ ಎಷ್ಟು ಜನರಿದ್ದಾರೆ ಗೊತ್ತಿಲ್ಲ, ಎಷ್ಟು ಜನರು ಎಲ್ಲೆಲ್ಲಿ ಸೇರ್ಕೊಂಡಿದ್ದಾರೆ ಗೊತ್ತಿಲ್ಲ. ಕರೆಕ್ಟಾ ಸರ್? ಇನ್ನೊಂದು, CRPF ಯೋಧನ ಪತ್ನಿ ಕೂಡ ಪಾಕಿಸ್ತಾನದವಳು. ಅಂದರೆ ಎಂತಹ ಸಿಚುವೇಶನ್ ನೋಡಿ ಸರ್. ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನ, ಆ ಪಾಕಿಸ್ತಾನದ ಜನರನ್ನು ನಮ್ಮ ದೇಶದ ಒಳಗೆ ಬಿಟ್ಕೊಂಡು ಅವರಿಲ್ಲಿ ಆಧಾರ್ ಕಾರ್ಡ್ ಮಾಡಿಸ್ಕೊಳ್ತಾರೆ, ಪ್ಯಾನ್ ಕಾರ್ಡ್ ಮಾಡಿಸ್ಕೊಳ್ತಾರೆ, ವೋಟರ್ ID ಮಾಡಿಸ್ಕೊಳ್ತಾರೆ, ಎಜುಕೇಷನನ್ನು ಪಡ್ಕೊಳ್ತಾರೆ, ಮದುವೆ ಆಗ್ತಾರೆ, ಮಕ್ಕಳಾಗುತ್ತೆ, ಜಾಬ್ ಕೂಡ ಇಲ್ಲೇ ಪಡ್ಕೊಳ್ತಾರೆ. ಅಂದರೆ ಎಂತಹ ಸಿಚುವೇಶನ್ ಸರ್ ಇದೆಲ್ಲ? ಇದು ಹೇಳೋದು ನಾನು ಒಂದು ಆ ಜನರನ್ನ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಯಾರ್ಯಾರು ಗೌರ್ಮೆಂಟ್ ಇದರಲ್ಲಿ ಕೆಲಸ ಮಾಡ್ತಿದ್ದೀರಾ, ದಯವಿಟ್ಟು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ನೀವು ಮಾಡುವಾಗ ಯೋಚನೆ ಮಾಡಿ. ನೀವು ನಿಮ್ಮ ದೇಶಕ್ಕೆ ಕೆಲಸ ಮಾಡ್ತಿದ್ದೀರಾ, ನೀವು ಪಾಕಿಸ್ತಾನ ಬಾಂಗ್ಲಾದೇಶಕ್ಕಲ್ಲ, ನಮ್ಮ ದೇಶಕ್ಕೆ ವರ್ಕ್ ಮಾಡ್ತಿರೋದು. ಅದು ಕ್ಲಿಯರ್ ಇದ್ದರೂ ಮಾತ್ರ ಆಧಾರವನ್ನು ಪ್ಯಾನ್ ಮಾಡಿ. ಕಂಡವ್ರಿಗೆಲ್ಲರಿಗೂ ಮಾಡೋಕ್ಕೆ ಹೋಗಬೇಡಿ. ಒಬ್ಬ ಇಲ್ಲಿ ಬಂದು ಎಷ್ಟೋ ವರ್ಷದ ಒಂದು ಕನ್ನಡ ಕೂಡ ಕಲ್ತಿರಲ್ಲ ಅಂಥವರೆಲ್ಲ ಇದ್ದಾರೆ. ನನಗೆ ಗೊತ್ತಾಗ್ತಿಲ್ಲ ಅದು ಹಿಂಗಿತ್ತು ಅಂದರೆ ನಮ್ಮ ದೇಶ ಎಲ್ಲ ಬಂದು ಮೋದಿ ಮಾಡೋಕ್ಕಾಗಲ್ಲ, ಎಲ್ಲ ಬಂತು ಮೋದಿ ಮಾಡೋಕ್ಕಾಗಲ್ಲ, ಎಲ್ಲ ಬಂತು ಯೋಗಿ ಮಾಡೋಕ್ಕಾಗಲ್ಲ. ನಮ್ಮ ಪೊಲಿಟಿಷಿಯನ್ ನೀವು ಸ್ವಲ್ಪ ಮಾಡಿ, ಬರೀ ಓಟಿಂದ ಬೀಳಬೇಡಿ. ನಮ್ಮ ಪೊಲಿಟಿಷನ್ನು ಅದನ್ನು ಕೇಳೋದು. ನನಗೆ ಮಾತಾಡೋ ರೈಟ್ಸ್ ಇದೆ, ನಾನೊಬ್ಬ ಇಂಡಿಯನ್ ಸಿಟಿಸನ್. ನಾನು ನಿಮ್ಮನ್ನೇ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಮಾಡಿ. ನೀವು ಎಲ್ಲದಕ್ಕೂ ಬಂದು ವೋಟಿಂಗ್ ಚಕ್ಕರಲ್ಲಿ ಇದ್ದರೆ ತುಂಬ ತಪ್ಪಾಗುತ್ತೆ ಅಲ್ವಾ? ದೇಶ ಫಸ್ಟ್. ಬಾಯ್ ಬಿಟ್ಟು ದೇಶದ ಬಗ್ಗೆ ಮಾತಾಡೋಕ್ಕೆ ಧೈರ್ಯ ಇಲ್ಲ ನಮ್ಮ ಪೊಲಿಟಿಷಿಯನ್ ಅವ್ರಿಗೆ. ಈಗ ನಡೀತಿರೋದನ್ನ ಅಪ್ರಿಷಿಯೇಟ್ ಮಾಡೋಕ್ಕೂ ಧೈರ್ಯ ಇಲ್ಲ. ಯಾರೋ ಹೊರಗೆ ಬಂದ್ರಾ? ನಮ್ಮ ಕರ್ನಾಟಕದ ಮಿನಿಸ್ಟ್ರು ಯಾರೋ ಹೊರಗೆ ಬಂದ್ರಾ ಓಪನ್ ಆಗಿ ಮಾತಾಡೋದಕ್ಕೆ? ನಮ್ಮ ಭಾರತೀಯ ಸೈನ್ಯ ಈಗ ಇಷ್ಟೊಂದು ಯುದ್ಧದ ಪರಿಸ್ಥಿತಿ ಇದ್ದಾಗ ನಮ್ಮ ಸೈನಿಕರದ ಮನೋಬಲವನ್ನು ಎತ್ತಿ ಹಿಡಿಬೇಕು. ನಮ್ಮ ಕರ್ನಾಟಕದ ಯಾವುದೇ ಆದ ಮಿನಿಸ್ಟ್ರುಗಳು, ರಾಜಕೀಯ ನಾಯಕರು, ಅದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಬಂದು ಸಪೋರ್ಟ್ ಮಾಡಬೇಕಿತ್ತು ನನ್ನ ಪ್ರಕಾರದಲ್ಲಿ. ಈಗ ನಮ್ಮದು ಒಂದು ಮಾಜಿ ಸೈನಿಕರ ಸಂಘ ಅಂತೆಲ್ಲ ಇದೆ. ನಮ್ಮ ಸಂಘದ ಜನರು ಅಂದರೆ ಸೈನಿಕರು, ನಾವು ಈಗ ಯುದ್ಧಕ್ಕೆ ರೆಡಿ, ಕರೆದ್ರೆ ನಾವು ರೆಡಿ ಅಂತ ಹೇಳ್ತಿದ್ದಾರೆ. ಸ್ವಲ್ಪ ಗೋರ್ಮೆಂಟಿಂದನೂ ಸಪೋರ್ಟ್ ಬೇಕಲ್ವಾ? ಓಕೆ, ನಾವುಗಳು ನಿಮ್ಗೆ ಸಹಾಯ ಮಾಡೋಕ್ಕೆ ರೆಡಿ ಇದ್ದೀವಿ, ಸೈನಿಕರು ತುಂಬ ಒಳ್ಳೆ ಕೆಲಸ ಮಾಡ್ತಾರೆ. ಆ ಒಂದು ಹುಮ್ಮಸ್ಸು ಅನ್ನೋದು ನಮ್ಮ ಸರ್ಕಾರಕ್ಕಿರಲಿ, ವಿರೋಧ ಪಕ್ಷಕ್ಕಿರಲಿ ಅದಿಲ್ಲ. ಅದು ತುಂಬ ದುಃಖದ ವಿಷಯ. ಇದು ದೇಶ ಅಂತ ಬಂದಾಗ ಎಲ್ಲ ಸೇರಿ ಒಟ್ಟಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಬರಬೇಕು, ಸೈನಿಕರಿಗೆ ಸಪೋರ್ಟ್ ಮಾಡಬೇಕು. ನಾನು ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ನಿಮ್ಮ ಕೊಡಗು, ನೀವು ಕೊಡಗಿನವರಾಗಿರೋದ್ರಿಂದ, ಸೊ ಅಲ್ಲಿ ಟಿ ಎಸ್ಟೇಟ್ ಎಲ್ಲ ಇರೋದ್ರಿಂದ ಈ ಬಾಂಗ್ಲಾ ವಲಸಿಗರಲ್ಲಿ ಕೆಲಸಕ್ಕೆ ಬಹುಶಃ ಹೆಚ್ಚಾಗಿ ಅವರೇ ಇರ್ತಾರೆ. ಸೊ ಏನು ಹೇಳ್ತೀರಾ ಸರ್? ತುಂಬ ಒಳ್ಳೆ ಕ್ವಶನ್ ಕೇಳಿದ್ದಾರೆ ಮೇಡಮ್. ಆ್ಯಕ್ಚುಲಿ ಬಂದು ನೋ ಡೌಟ್ 100% ಭಾರತ ಶತ್ರುಗಳು ಕೊಡಗಲಿದ್ದಾರೆ. ಭಾರತ ಶತ್ರುಗಳೇ ಅವರು. ರೋಹಿಂಗ ಇವತ್ತಲ್ಲ ನಾಳೆ ಶತ್ರುನೇ ಅವರು. ಇದು ಕೊಡಗಿನಲ್ಲಿರೋರಿಗೂ ಗೊತ್ತು. ನಾನು ಹೇಳೋದು, ದಯವಿಟ್ಟು ಅಂಥವ್ರಿದ್ರೆ ನೀವು ಅವ್ರ ಸ್ಟೇಷನ್ಗೆ ಹೆಸರು ಕೊಡಿ. ಮತ್ತು ಅಲ್ಲಿನ ನೇತಾಗಳಿದ್ದಾರೆ, ಅಲ್ಲಿನ ರಾಜಕೀಯ ನಾಯಕರಿದ್ದಾರೆ. ನೀವು ಈಗ ಆಲ್ರೆಡಿ ಪಾಕಿಸ್ತಾನ, ಬಾಂಗ್ಲಾದೇಶ ಹೆಸರೇ ಕೇಳುವಾಗ ದಯವಿಟ್ಟು ಅವ್ರನ್ನೆಲ್ಲ ಕಳಿಸಿ. ಯಾಕೆ ನಿಮ್ಮ ತೋಟದಲ್ಲಿ ಕೆಲಸಕ್ಕೆ ಅವ್ರು ಬಿಟ್ಟು ಬೇರೆ ಯಾರೂ ಸಿಗಲ್ವಾ? ಇಲ್ಲ ನಿಮಗೆ ಪರವಾಗಿಲ್ಲ, ದೇಶ ಅಂತ ಬಂದಾಗ ಅವ್ರನ್ನೆಲ್ಲ ಅವರು ಇವತ್ತಲ್ಲ ನಾಳೆ ನಿನ್ನೆನೇ ಕೊಲ್ಲೋದು. ಅವ್ರನ್ನೆಲ್ಲ ಕಳಿಸಿ. ಕೆಲಸ ಆಗಿಲ್ಲ, ನಿಮ್ಮ ತೋಟಗಳಾಗಿಲ್ಲ ಅಂದರೆ ಪರವಾಗಿಲ್ಲ, ಕೊಡಗಲಿ ಕೆಲವು ಕೆಲಸಗಳು, ತೋಟಗಳ ಕೆಲಸಗಳೇ ನಡೀತೆ. ಆದರೆ ಶತ್ರುಗಳನ್ನ ನೀವು ಸಾಕ್ತಾ ಇರೋದು ತಪ್ಪು ಅಂತ ನಾನು ಹೇಳ್ತೀನಿ. ಅವ್ರನ್ನೆಲ್ಲ ಓಡಿಸ್ಬೇಕು. ಆವಾಗಲೇ ನಮ್ಮ ಕೊಡಗು ಉಳಿಯೋದು. ಕೊಡಗಲ್ಲಿ ನನಗೆ ಗೊತ್ತಿರೋಗೆ ಮ್ಯಾಕ್ಸಿಮಮ್ ಬಂದು ಅಸ್ಸಾಮಿ ಅಂತಾರೆ ಅವರು, ಆದರೆ ಅವರು ಅಸ್ಸಾಂ ಎಲ್ಲ ರೋಹಿಂಗಾಗಳು. ಆಲ್ರೆಡಿ 2-3 ಇನ್ಸಿಡೆಂಟ್ ಆಲ್ರೆಡಿ ಬಂದಿದೆ. ಸಿಂಗಲ್ ಲೇಡಿ ಇದ್ದವ್ರು ಅವ್ರನ್ನ ಕೊಂದಿದ್ದು, ಇಂಥವೆಲ್ಲ ಇನ್ಸಿಡೆಂಟ್ ನಡೆದು ಕೂಡ ಅಲ್ಲಿನ ಓನರ್ಸ್, ಅಲ್ಲಿನ ಮನೆ ಮಾಲೀಕರು ಇಲ್ಲಿ ತನಕ ಬಂದು ಹೇಳದೇ ಇರೋದು ವಿಷಾದನೀಯ.
ಅದು ಮಿನಿ ಪಾಕಿಸ್ತಾನ ಮುಂದೆ ಆಗುತ್ತೆ. ಕೇರಳ ಆಲ್ರೆಡಿ ಆಗ್ತಾಯಿದೆ, ಕೊಡಗು ಮುಂದೆ ಆಗಬಹುದು. ಆಗಬಾರ್ದು ಅಂತ ಈಗಲಿದೆ ಇದ್ದರೆ ಫಸ್ಟ್ ನಿಮ್ಮ ಆಸೆ ಗೀಸಿನ ಸ್ವಲ್ಪ ಯೋಚನೆ ಮಾಡಿ, ಅದು ಕಮ್ಮಿ ಆದರೂ ಪರವಾಗಿಲ್ಲ, ಫಸ್ಟ್ ಆ ಶತ್ರುಗಳನ್ನ ಹೊರಗೆತ್ತು ಎಸಿರಿ. ಇದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಸರ್, ನಾವು ಅವತ್ತು ಅಂದರೆ ಹಿಂದೆ ಇದ್ದಂತಹ ನಾಯಕರು ಹೆಸರು ಹೇಳ್ಬೋದು, ನೆಹರು ಅವರು ಸೇರಿದಂತೆ ಎಲ್ಲರೂ ನಮ್ಮ ಜಾಗಗಳನ್ನು ತಟ್ಟೆಯಲ್ಲಿಟ್ಟು ಕೊಟ್ಟರು. ಇವತ್ತು ಅವುಗಳನ್ನು ನಾವು ಕಿತ್ಕೊಳ್ತಾ ಇದ್ದೀವಿ. ಆ್ಯಂಡ್ ಈ ಸಂದರ್ಭದಲ್ಲಿ ಬಾಂಗ್ಲಾದೇಶ ಒಂದು ಸ್ವಲ್ಪ ಸೈಲೆಂಟ್ ಆಗಿದೆ. ಸೊ ಇವೆಲ್ಲದರ ಬಗ್ಗೆ ಏನು ಹೇಳ್ತೀರಾ ಅಂತ? ಬಾಂಗ್ಲಾ ಸೈಲೆಂಟ್ ಆಗಿದ್ದರೆ ಒಳ್ಳೆಯದು, ಇಲ್ಲಾಂದರೆ ನಾಯಿಗೆ ಹೊಡೆದಾಗ್ತಾರೆ. ಅದು ನೋ ಡೌಟ್. ನಾಯಿನೂ ಅಲ್ಲ, ಇನ್ನೂ ಯಾವುದೋ ಕೆಟ್ಟದಾಗಿ ಹೇಳ್ಬೇಕು, ಹಂದಿ ಥರ ಹೊಡೆದಾಕ್ಬಿಡ್ತಾರೆ. ಅವ್ರು ಸೈಲೆಂಟಾಗಿರೋದು ಒಳ್ಳೆಯದು. ಈ ಮಾತು ಯಾಕೆ ಹೇಳ್ತೀನಿ ಅಂದರೆ, ಈಗ ರೀಸೆಂಟಾಗಿ ಅವ್ರದ್ದು ಒಂದು ಮೇಜರ್ ಜನರಲ್, ನನಗೆ ಹೆಸರು ಮರೆತುಬಿಟ್ಟೆ ಅವ್ರದ್ದು, ಅವನು ಹೇಳ್ತಿದ್ದ, ಬೈ ಚಾನ್ಸ್ ಪಾಕಿಸ್ತಾನ ಯುದ್ಧ ಆಯಿತು ಅಂದರೆ ನಾವು ಚಿಕನ್ ನೆಕ್ನ ನಾವು ಇಟ್ಕೊಳ್ತೀವಿ ಅಂದರೆ 7 states ನಾವು ಇಟ್ಕೊಳ್ತೀವಿ. ಅದು ನಾನು ಅದೇ ಹೇಳಿದೆ, ಅವ್ರಿಗೆ ದಮ್ಮಿದೆಯಾ, ಬನ್ನಿ, ಇದು ಟೈಮ್. ನಿಮಗೆ ದಮ್ ಗರ್ಡ್ಸು, ನಿಮ್ಮ ನಿಜವಾದ ಏನು ನಿಮ್ಮ ದೇಶ ಪ್ರೇಮಿಗಳಾದರೆ ಬನ್ನಿ, ನಮ್ಮ ದೇಶದ ಮೇಲೆ ಅಟ್ಯಾಕ್ ಮಾಡಿ ತೋರಿಸಿ. ಅವ್ರಿಗೆ ಗರ್ಡ್ಸ್ ಅನ್ನೋದು ಇದ್ರೆ ತಾನೇ, ದಮ್ಮಿದ್ರೆ ಒಪ್ಪನಾಗ ಹೇಳ್ತೀನಿ, ನಾವೊಬ್ಬ ಆರ್ಮಿಯವರು. ಇದು ಟೈಮ್ ಬಂದಿದೆ ಮೇಡಮ್, ಇವಾಗ ಬರಬೇಕು, ಇವಾಗ ಬಂದು ಅಟ್ಯಾಕ್ ಮಾಡಿ ತೋರಿಸಿ. ನೀವು ನಿಮ್ಮ ಲೈಫ್ ಟೈಮ್ ನೀವು ನಾಯಿಗಳಿಂದ ಹಂದಿ ಮಾಡಾಕ್ತೀವಿ ನಾವು. ಆ ಲೆವೆಲ್ ಕೆಪಾಸಿಟಿ ಇದೆ ಮೇಡಮ್. ಇವರೆಲ್ಲ ಹಿಂದಿಂದ ಮಾತಾಡೋರು, ಮುಂದೆ ಬಂದು ದಮ್ ಅನ್ನೋದು ಅದು ಪಾಕಿಸ್ತಾನಿಗಿಲ್ಲ, ಬಾಂಗ್ಲಾಗಿಲ್ಲ. ಅವ್ರಿಗೆ ಸಪೋರ್ಟ್ ಮಾಡೋ ಫಸ್ಟ್ ಇಲ್ಲಿ ಮಾಡ್ತಿದ್ದಾರಲ್ಲ, ಅವ್ರನ್ನ ಒದ್ದೋಡಿಸ್ಬೇಕು. ನಮ್ಮ ದೇಶದಲ್ಲಿದ್ದಾರಲ್ಲ ಅವ್ರನ್ನ ಫಸ್ಟ್ ಒದ್ದೋಡಿಸ್ಬೇಕು. ಅಲ್ಲಿಗೆ ಬಿಕಾರಿ ಅವ್ರಿಗೊಂದು ಚಡ್ಡಿ ತೊಗೊಳ್ಳೋಂಥ ಕೆಪಾಸಿಟಿ ಇಲ್ಲದಂಥ ಕಂಟ್ರಿ ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ. ಚಡ್ಡಿನೇ ಪರ್ಚೇಸ್ ಮಾಡೋಕ್ಕಾಗಲ್ಲ. ಆ ಲೆವೆಲ್ಗೆ ಇಲ್ಲಿಂದ ಅವ್ರಿಗೆ ಅಷ್ಟೊಂದು ಫೀಲಿಂಗು. ನಮ್ಮ ಪಾಕಿಸ್ತಾನಕ್ಕೆ ಹೊಡೆದ್ರೆ ಇಲ್ಲಿ ಫೀಲಿಂಗ್, ಅವ್ರ ಫ್ಲ್ಯಾಗ್ನ ಕಿತ್ತುಕೊಂಡು ಅವ್ರನ್ನೆಲ್ಲ ಕಳಿಸ್ಬಿಡ್ಬೇಕು. ಅವರೆಲ್ಲ ದೇಶದ್ರೋಹಿಗಳು, ಅವ್ರು ಯಾರೂ ನಮ್ಮ ದೇಶಕ್ಕೆ ಒಳ್ಳೇದಲ್ಲ. ಅವರಿಂದ ಇನ್ನೂ ದೇಶ ಹಾಳೆ ಆಗೋದು ಅಂಥದ್ದು ಕಿತ್ತು ಫಸ್ಟು ಒದ್ದು ಓಡಿಸ್ಬೇಕು ಅವ್ರನ್ನೆಲ್ಲ. ನಾದು ಹೇಳೋಕ್ಕೆ ಬಾಂಗ್ಲಕ್ಕೆ ಅದೇ ಹೇಳೋದು, ದಮ್ಮಿದ್ರೆ ಬರಲಿ, ನಾಯಿ ಥರ ಹೊಡೆದು ಓಡಿಸ್ತೀವಿ ಅವ್ರನ್ನ. ಸರ್, ಈ ಸಂದರ್ಭದಲ್ಲಿ ಮೀಡಿಯಾ ಯಾವ ರೀತಿ ಸಪೋರ್ಟಿವ್ ಆಗಿ ನಿಲ್ಬೇಕು, ಅಥವಾ ಯಾವ ರೀತಿ ಅವರ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಬೇಕು ಅಂತ? ಮೀಡಿಯಾ ಅನ್ನುವಾಗ ನನಗೆ ನೆನ್ನೆ ಮೊನ್ನೆ ಯಾವುದೋ ಒಂದು ನ್ಯೂಸ್, ಅದು ಯಾವ ನ್ಯೂಸ್ ಚಾನಲ್ ಅಂತ ಗೊತ್ತಿಲ್ಲ, ಅದರಲ್ಲಿ ಭಾರತದ 5 ಫ್ಲೈಟ್ನ ಉರುಳಿಸಿದ್ದು ಅಂತ ಇತ್ತು. ನನಗೆ ಇವರು ಇಂಡಿಯನ್ಸಾ ಇಲ್ಲ ಪಾಕಿಸ್ತಾನ, ಇಲ್ಲ ಪಾಕಿಸ್ತಾನದ ಭಿಕ್ಷೆನ ಬೇಡ್ಕೊಂಡ್ರು. ಅವ್ರಿಗೆ ಸ್ವಲ್ಪ ಆದರೂ ದೇಶ ಅನ್ನೋದು ಇಲ್ವಾ, ನಾಚಿಕೆ ಬೇಕು, ದೇಶದ ಬಗ್ಗೆ ಸ್ವಲ್ಪನೂ ಪರಿಜ್ಞಾನ ಇಲ್ಲ. ಅವರು ಹೇಳೋ ನ್ಯೂಸನ್ನು ಹಂಗೆ ನೀವು ಕಳಿಸ್ತಿದ್ರ ಅಂದರೆ ಏನು ತಿಂತೀರ ನೀವು ಹೊಟ್ಟೆಗೆ? ತುಂಬ ಬೇಜಾರಾಗುತ್ತೆ ಮೇಡಮ್. ಮೀಡಿಯಾ ಅಂದರೆ ಹೇಗಿರ್ಬೇಕು, ದೇಶದ ಜೊತೆ ನಿಲ್ಲಬೇಕು. ನಮ್ಮ ಜೊತೆ ಅದೇ ಆಗಿದ್ದು, ಒಂದು ಪ್ರಾಬ್ಲಮ್ ಆಯಿತು. ತಾಜ್ ಹೋಟೆಲ್ ಆಪ್ರೇಷನ್ ಆದಾಗ ಕ್ಲಿಯರ್ ಅದೇ ವಿಡಿಯೋ ತೋರಿಸೋದು. ಈಗ ಕಮಾಂಡೋಗಳು ಹೆಲಿಕಾಪ್ಟರಿಂದ ಇಳಿತಿದ್ದಾರೆ, ಈಗ ಅವರು ಈ ಗೇಟಿಂದ ನುಗ್ತಿದ್ದಾರೆ. ಇದು ಯಾರಿಗೆ ಹೇಳ್ತಾ ಇರೋದು? ಪಾಕಿಸ್ತಾನಕ್ಕೆ. ಇಂಥ ಮೀಡಿಯಾಗಳನ್ನ ಫಸ್ಟ್ ಒದ್ದೋಡಿಸ್ಬೇಕು. ದುಡ್ಡಿಗೆ ಕೆಲಸ ಮಾಡ್ತಾರೆ, ಪಾಕಿಸ್ತಾನದ ದುಡ್ಡಿಗೆ ಇಲ್ಲ. ಇದೇ ಇನ್ನು ಕೆಲವರು ಫಂಡಿಂಗ್ ಫಾರಿನನ್ನು ಬರುತ್ತೆ, ತುಂಬ ಫಂಡಿಂಗು. ಅವ್ರಿಗೆ ಸ್ವಲ್ಪದ ಮಾನ ಮರ್ಯಾದೆ ಇರಬೇಕು. ನನ್ನ ದೇಶ ಫಸ್ಟು, ದೇಶಕ್ಕಾಗಿ ಕೆಲಸ ಮಾಡಿ, ಬಾಕಿ ಭಿಕ್ಷೆ ಹಾಕಿ ತೊಗೊಳ್ತೀರ. ನಿಮಗೆ ಪೇಮೆಂಟ್ ಸಿಗಲ್ವಾ, ಸರ್ಕಾರದ ಪೇಮೆಂಟ್ ಸಿಗಲ್ವಾ? ಅಷ್ಟೊಂದು ದುಡ್ಡು ಆಸೆನ ದೇಶ ವಿರೋಧ ಕೆಲಸ ಮಾಡ್ತೀರಾ? ನಾಚಿಕೆ ಆಗಬೇಕು. ನನಗೆ ತುಂಬ ದುಃಖ ಆಗುತ್ತೆ. ನಮ್ಮ ದೇಶದ ಸೈನಿಕರನ್ನ ಅಪಮಾನಿಸ್ತಾ ಇದ್ದೀರಾ ನೀವು. ಅಲ್ಲಿ ಫೈಟ್ರಿ ಬಿತ್ತು ಅಂತ ಏನಾದ್ರು ಪ್ರೂಫ್ ಇದೆನ್ರಿ ನಿಮಗೆ? ಇಂಡಿಯಾ ಇವತ್ತು ಏನೇನು ಮಾಡಿದೆ ಅದೆಲ್ಲ ಒಂದೊಂದು ಪ್ರೂಫ್ ಇಂಡಿಯನ್ ಆರ್ಮಿ ಥ್ರೂ ಬರ್ತಾ ಇದೆ. ನೋಡಿ, ನಾವು ಇಲ್ಲಿ ಬೀಳಿಸಿದ್ವಿ ಅಂತ ಅವ್ರದ್ದೇನೋ ಪ್ರೂಫ್ ಇದೆಯಾ? ವಿತೌಟ್ ಪ್ರೂಫ್ ನೀವು ಯಾವ ಥರ ತೋರಿಸ್ತಿದ್ದೀರಾ? ನೀವು ನಮ್ಮ ಸೈನಿಕರ ಬಲನ ನೀವು ಕುಗ್ಗಿಸ್ತಾ ಇದ್ದೀರಾ. ನಾಚಿಕೆ ಆಗಬೇಕು ಇಂಥ ಮೀಡಿಯಾಗಳಿಗೆ. ಇಂಥ ಮೀಡಿಯಾಗಳನ್ನ ಒದ್ದು ಓಡಿಸ್ಬೇಕು ಮೇಡಮ್. ಇಂಥ ಮೀಡಿಯಾನ ಫಸ್ಟ್ ಒದ್ದು ಓಡಿಸ್ಬೇಕು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.